ನಿನ್ನೆ ಒಂದು ಟಾಸ್ಕ್ ವಿಚಾರ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತೆ. ಅದರಲ್ಲಿ ಕೂಡ ಭವ್ಯ ಅವರು ಕ್ಯಾಪ್ಟನ್ ಆಯ್ಕೆ ಆಗಿರ್ತಾರೆ. ಬಟ್ ಆ ಟಾಸ್ಕ್ ನಡೆದಿರೋ ರೀತಿ ಒಂದಿಷ್ಟು ಜನ ಹೇಳ್ತಾರೆ ಭವ್ಯ ಮೋಸ ಮಾಡ್ಬಿಟ್ಟು ಕ್ಯಾಪ್ಟನ್ ಆದ್ರು ಅಂತ ಹೇಳ್ತಾರೆ. ಆ ಎಪಿಸೋಡ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದು ಮೋಸ ಭವ್ಯ ಅವ್ರಿಗೂ ಕೂಡ ಗೊತ್ತು, ಮೋಕ್ಷಿತ್ ಅವ್ರಿಗೂ ಕೂಡ ಗೊತ್ತು, ರಜತ್ ಅವ್ರಿಗೂ ಕೂಡ ಗೊತ್ತು, ಯಾರು ಕೂಡ ಮಾತಾಡಿಲ್ಲ. ಬಟ್ ಅವರು ಕ್ಯಾಪ್ಟನ್ ಆದ್ಮೇಲೆ ಆ ವಿಷಯ ತೆಕ್ಕೊಂಡ್ರು. ನಿಮ್ಗೆ ಅದ್ ನೋಡಿ ಏನ್ ಅನ್ಸುತ್ತೆ ಸರ್ ಭವ್ಯ ಅವ್ರ ಬಗ್ಗೆ? ಸರ್ ಅದೇ ಹೇಳಿಲ್ವಾ, ಎಲ್ಲ ಮೋಸಗಳು ಕುತಂತ್ರಗಳು. ಭವ್ಯ ಮಾಡಿದ್ದು ತಪ್ಪು ಸರ್, ಅದು ಆಯ್ತಾ. ಆ ರೀತಿ ಮಾಡಿ ಅವಳು ಇವತ್ತು ಕ್ಯಾಪ್ಟನ್ ಆಗಿರ್ಬಹುದು ಸರ್, ಆಯ್ತಾ. ಅವಳು ಯಾವುದನ್ನು ಒಪ್ಕೊಳ್ಳಲ್ಲ. ಅವಳು ಭವ್ಯನ ಸ್ವಭಾವನ ನೀವು ನೋಡಿರ್ಬಹುದು, ಭವ್ಯಗೌಡ ಸ್ವಭಾವನ ನೀವು ನೋಡಿರ್ತೀರಾ. ಅಮ್ಮ ನೀನ್ ತಪ್ಪು ಮಾಡಿದ್ಯಮ್ಮ ಅಂದ್ರೆ ಅದ್ ಹೆಂಗ್ ತಪ್ಪಾಗ್ಬಿಡುತ್ತೆ, ವಾದ ಮಾಡ್ತಾಳೆ, ತನ್ನನ್ನು ತಾನು ಸಮರ್ಥಿಸ್ಕೊಳ್ತಾಳೆ, ಆಯ್ತಾ. ತನ್ನನ್ನು ತಾನು ಯಾವ್ದಕ್ಕೂ ಸೋಲದೇ ಇಲ್ಲ ಸರ್. ಆ ಅಮ್ಮನ ಹತ್ರ ಸೋಲುವಂತ ಗುಣಗಳೇ ಇಲ್ಲ ಭವ್ಯಗೌಡನ ಹತ್ರ. ಇವತ್ತು ಮೋಸ ಮಾಡಿದಾಳೆ. ಕಿಚ್ಚ ಸುದೀಪ್ ಅವ್ರು ನಾಳೆ ಇವತ್ತು ಆಕ್ಚುಲಿ ಶನಿವಾರ ಭಾನುವಾರ ಬರ್ತಾರೆ ಸರ್. ಅದಕ್ಕೂ 100% ತನ್ನಂತಾನು ಇಲ್ಲ ಹಂಗಿಲ್ಲ ಸರ್, ಹಿಂಗಿಲ್ಲ ಸರ್, ಇದೇ ಕರೆಕ್ಟ್ ಸರ್, ಹಾಗೆ ಹೀಗೆ ಅದೇ ರೀತಿ ಸಮರ್ಥಿಸ್ಕೊತಾಳೆ ಸರ್, ಆಯ್ತಾ. ಇವತ್ತು ಅಂತವ್ರಿಗೆ ಕಾಲ ಆಗಿದೆ ಬಿಗ್ ಬಾಸ್. ಆ ರೀತಿ ರಾಜಕೀಯವಾಗಿ, ಆ ರೀತಿ ಕುತಂತ್ರಗಳಿಂದ ಈ ರೀತಿ ಒಂದು ಗೆಲ್ಲೋದು, ಈ ರೀತಿ ಒಂದು ಟಾಪ್ ಹೋಗೋದು, ಎಲ್ಲ ಬರೀ ಇದೇ ರೀತಿ ನಡೀತಾ ಇರ್ತಕ್ಕಂಥದ್ದು ಬಿಗ್ ಬಾಸ್ ಅಲ್ಲಿ. ಇದನ್ನೆಲ್ಲ ನಮ್ ಕಿಚ್ಚ ಸುದೀಪ್ ಅವರು ನೋಡ್ತಾ ಇರ್ತಾರೆ ಸರ್. ಅವ್ರ ಪ್ರತಿಯೊಂದು ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದೇನೆ ಅವರು ಇದು ಪ್ರೋಗ್ರಾಮ್ ಅನ್ನ ನಡ್ಸ್ಕೊಡ್ತಕ್ಕಂಥದ್ದು. ಏನೆಲ್ಲ ಕ್ಲಾಸ್ ತಗೋಬೇಕು, ಯಾವ ವಿಷಯದ ಬಗ್ಗೆ ಸರ್? ಅದೇ ಇದೊಂದು ವಿಷಯಕ್ಕೆ ತಗೊಳ್ಳೇಬೇಕು. ಭವ್ಯಗೌಡ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ, ದೊಡ್ಡ ತಪ್ಪು. ಯಾಕೆಂದ್ರೆ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಯಾರ ಕಣ್ಣಿಗೂ ಕೂಡ ಮಣ್ಣನ್ನ ಎರ್ಚಕ್ಕಾಗಲ್ಲ, ಆಯ್ತಾ. ಕಿಚ್ಚ ಸುದೀಪ್ ಅವರು ಇದ್ರ ಮೇಲೆ ಗಮನವನ್ನ ಹರಿಸ್ತಾರೆ. ಯಾಕೆಂತಂದ್ರೆ ಅವರು ಎಪಿಸೋಡ್ಗಳು ನೋಡ್ತಾರೆ, ಅವ್ರಿಗೂ ಜವಾಬ್ದಾರಿಗಳು ಇದೆ ಸರ್, ಜವಾಬ್ದಾರಿಗಳು ಅವ್ರಿಗೂ ಇದೆ. 100% ಇದ್ರ ಮೇಲೆ ಗಮನವನ್ನ ಹರಿಸ್ತಾರೆ ಸರ್. ಆಮೇಲೆ ಇನ್ನೊಂದು, ನಮ್ಮ ಹನುಮಂತ ಅವರಿಗೆ ಮೋಸ ಆಗಿದೆ ಸರ್. ನಮ್ಮ ಹನುಮಂತ ಅವರಿಗೆ ಮೋಸ ಆಗಿರೋದನ್ನ ಅವರು ತಗೋಬೇಕು. ಕಿಚ್ಚ ಸುದೀಪ್ ಅವರು ತಗೊಂಡು ಅವನಿಗೆ ಯಾಕೆ ಕಳಪೆ ಕೊಟ್ರಿ? ಎಲ್ರು ಪ್ರತಿ ಒಬ್ರು ಕೊಡ್ತಾರೆ ಸರ್ ಕಳಪೆನ, ಆಯ್ತಾ. ನಿನ್ನೆ ಆಕ್ಚುಲಿ ಇದು ಜೈಲ್ಗೆ ಹೋದ್ಮೇಲೆ, ಕಳಪೆ ಕೊಟ್ಟು ಜೈಲ್ಗೆ ಹೋದ್ಮೇಲೆ ಅಲ್ಲಿಗೆ ಇವರು ಗೌತಮಿ ಬರ್ತಾರೆ. ಗೌತಮಿ ಬಂದ್ಬಿಟ್ಟು ಅವರೇ ಹೇಳ್ತಾರೆ, ಎಲ್ರು ಇಡೀ ಟೀಮೇ ಕೊಟ್ಟಿದೀವಿ ಅಂತಂದ್ರೆ ಏನೋ ತಪ್ಪಾಗಿದೆ, ಇಡೀ ಟೀಮೇ ಕೊಟ್ಬಿಟ್ಟಿದೀವಿ ಕಳಪೆನಂದ್ರೆ ಏನೋ ತಪ್ಪಾಗಿದೆ, ಅದಕ್ಕೆ ನಾವು ಬಿಗ್ ಬಾಸ್ ಹತ್ರ ಸಾರಿ ಕೇಳಿದ್ವಿ, ಹಂಗೆ ಹಿಂಗೆ ಅನ್ಕೊಂಡ್ ಬಂದು ಡೌಗಳನ್ನ ಹೊಡಿತಾ ಇದ್ದಲ್ಲಿ. ಧನರಾಜು ಕೂಡ ಅದೇ ರೀತಿ ಹೇಳ್ತಾ ಇದ್ದ ಸರ್. ಅವ್ರಿಗೇನೆ ನೋಡಿ, ಅವ್ರಿಬ್ರಿಗೇನೆ ಅಲ್ಲೇ ಆಯ್ತು, ಅವ್ರಿಗೇನೆ ನಾವು ತಪ್ಪು ಮಾಡಿದೀವಿ ಅನ್ನೋ ಗಿಲ್ಟಿ ಅವ್ರಿಗೆ ಕಾಡ್ತಾ ಇದೆ ಸರ್, ಆಯ್ತಾ. ಗೌತಮಿಗಾಗಿರ್ಬೋದು, ಧನರಾಜ್ ಸರ್, ನೀವು ನೋಡಿರ್ಬೋದು, ಧನರಾಜ್ ಅವರು ಪಾಪ ಕೂತ್ಕೊಂಡು ಅಳ್ತಾ ಇದ್ರು ಸರ್ ನನ್ನ ಎಪಿಸೋಡ್ ಅಲ್ಲಿ. ಅದನ್ನ ನೋಡ್ಬಿಟ್ರೆ ಸಾಕು ಕಿಚ್ಚ ಸುದೀಪ್ ಅವರು ಎಸ್ ಇಲ್ಲಿ ತಪ್ಪಾಗಿದೆ, ಅವನಿಗೆ ಕಳಪೆಯನ್ನ ಕೊಡಬಾರ್ದಾಗಿತ್ತು, ಹೊರಗಡೆನು ಕುಗ್ಗಿಸಬಾರ್ದಾಗಿತ್ತು, ಒಳಗಡೆನು ಕುಗ್ಗಿಸಬಾರ್ದಾಗಿತ್ತು, ಇಲ್ಲಿ ತಪ್ಪಾಗಿದೆ ಅಂತ ಕಿಚ್ಚ ಸುದೀಪ್ ಅವರು ನಿಜವಲ್ಲ ಅವರಿಗೆ ನ್ಯಾಯವನ್ನ ಕೊಡ್ಬೇಕು ಸರ್, ಆಯ್ತಾ. ಯಾವ ಪಾಯಿಂಟ್ ಇದೆ ಸರ್ ಅವ್ರು ಮಾತಾಡುವಂತ ಪಾಯಿಂಟ್ ಯಾವ್ದಿದೆ ನಿಮ್ಮ ಪ್ರಕಾರ? ಅಲ್ಲ, ಇದು ಅತ್ಯುತ್ತಮವಾದ ಪಾಯಿಂಟ್. ಯಾಕೆಂದ್ರೆ ಧನರಾಜ್ ಅವರು ಪಾಪ ಸುಮಾರು ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ಅಳ್ತಾರೆ. ಯಾವ ಮಟ್ಟಿಗೆ ನಾನೊಬ್ಬ ಸ್ನೇಹಿತನ ಅವನಿಗೆ, ನಾನೊಬ್ಬ ಫ್ರೆಂಡ್ ಅವನಿಗೆ, ನಾನು ಮೋಸ ಮಾಡ್ಬಿಟ್ಟೆ, ನಾನು ಕೂಡ ಕಳಪೆ ಕೊಟ್ಬಿಟ್ಟೆ ಅವನಿಗೆ ಅಂದ್ಬಿಟ್ಟು ಕೂತ್ಕೊಂಡು ಅಳ್ತಾನೆ ಅಂದ್ರೆ ಅವನಿಗೆ ಯಾವ ಮಟ್ಟಿಗೆ ನೋವಾಗಿರ್ಬಹುದು. ಇಡೀ ಒಳಗಡೆ ಇರ್ತಕ್ಕಂಥವ್ರು ಎಲ್ರು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಕೊಟ್ಬಿಟ್ನಲ್ಲ ಅಂತ ಆ ಒಂದು ಪಾಪ ಪ್ರಜ್ಞೆ ಯಾವ ರೀತಿ ಕಾಡಿರ್ಬೋದು ಸರ್ ಅವನಿಗೆ, ಅಲ್ವಾ. ಆ ಮಟ್ಟಿಗಿನ ಪಾಪ ಪ್ರಜ್ಞೆ ಕಾಡಿದೆ. ಅಲ್ಲಿ ನಡೀತಾ ಇರ್ತಕ್ಕಂಥ ಕುತಂತ್ರಗಳೆಲ್ಲವೂ ಕೂಡ ಧನರಾಜ್ ಗೊತ್ತಾಗಿದೆ ಸರ್. ಎಸ್, ಯಾರು ಹೋಗ್ಬೇಕು ಸರ್ ಈ ವಾರ ಬಿಗ್ ಬಾಸ್ ಮನೆಯಿಂದ? ಸರ್ ಈ ವಾರ ಐಶ್ವರ್ಯ ಆಲ್ಮೋಸ್ಟ್ ಹೋಗ್ತಾರೆ, ಅದರಲ್ಲಿ ಡೌಟ್ ಬೇಡಿ. ಐಶ್ವರ್ಯ ಅವರು ಯಾಕೆಂದ್ರೆ ಈಗಾಗ್ಲೇ ಸುಮಾರು ವಾರಗಳ ಹಿಂದೆನೆ ಹೋಗ್ಬೇಕಾಗಿತ್ತು, ಈ ವಾರ ಹೋಗ್ತಾರೆ ಐಶ್ವರ್ಯ ಅವರು, ಅದಕ್ಕಂತೂ ಡೌಟ್ ಬೇಡವೇ ಬೇಡ. ಫೈನಲ್ ಅಲ್ಲಂತೂ ನಮ್ಮ ಹನುಮಂತ ಅವರು ಇದ್ದೇ ಇರ್ತಾರೆ. ನೋಡಿ ಸರ್, ಇವಾಗ ಹನುಮಂತನನ್ನ ನಮ್ಮ ಇಡೀ ಕರ್ನಾಟಕದ ಜನ ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ಅವ್ರು ಫೈನಲ್ ಬಂದ್ರೆ ಗೆಲ್ತಾರೆ, ಆದ್ರೆ ಇಲ್ಲಿ ಏನಾದ್ರು ರಾಜಕೀಯ ಕುತಂತ್ರಗಳನ್ನ ಮಾಡಿದ್ರೆ ಅವರು ಗ್ಯಾರಂಟಿ ಅದಕ್ಕಿಂತ ಮೊದಲೇ ಹೊರಗಡೆ ಹಾಕ್ಬಿಡ್ತಾರೆ ಅನ್ನುವಂಥದ್ದನ್ನೆಲ್ಲ ಇದು ಮಾಡ್ತಾ ಇದಾರೆ ಸರ್. ಆಮೇಲೆ ಸರ್, ನಮ್ಮ ಮಂಜಣ್ಣ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಆಟಗಳನ್ನ. ಯಾಕೋ ಇತ್ತೀಚೆಗೆ ಸ್ವಲ್ಪ ಡಲ್ ಆಗ್ಬಿಟ್ಟಿದ್ದಾರೆ. ಕಳೆದ ಒಂದು ಗೌತಮಿ ಅವ್ರ ಜೊತೆ ಸೇರಿದ್ಮೇಲೆ ಸ್ವಲ್ಪ ಡಲ್ ಆಗ್ಬಿಟ್ರು ಅಂತ ನಮ್ಗೆ ಕಾಣಿಸುತ್ತೆ ಸರ್. ಗೌತಮ್ ಅವರು ಹೇಳಿದ್ರು ಒಂದು ಲಾಸ್ಟ್ ಎಪಿಸೋಡ್ ಅಲ್ಲಿ ಕಾಫಿ ಅವ್ರ ಮೇಲೆ ಎಚ್ಚಿದ್ರು, ಇನ್ನೆಲ್ಲಾದ್ರು ಎಚ್ಚೆತ್ಕೊಳ್ಳಿ, ಯಾಕೆ ಇಷ್ಟೊಂದ್ ಮಾಡಿದ್ರೆ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು. ಅಷ್ಟಾದ್ರೂ ಕೂಡ ಅವ್ರು ಅವ್ರ ಜೊತೆನೆ ಸುತ್ತಾಡ್ತಿದ್ದಾರೆ, ಅವ್ರ ಜೊತೆನೆ. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಸರ್ ಈಗ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಗೌತಮಿ ಅವರು ಫ್ರೆಂಡ್ ಆದ್ಮೇಲೆ ಅವ್ರಿಗೆ ಫ್ರೆಂಡ್ ಆದ್ಮೇಲೆ ಅದೇನೋ ಸರ್ ಕಳೆದೋಗ್ಬಿಟ್ಟಿದ್ದಾರೆ. ಹೆಂಗೆ ಅಂತ ಅಂದ್ರೆ ನಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ, ಯಾರು ಹೆಂಗ್ ಬೇಕಾದ ತಿಳ್ಕೊಳ್ಳಿ ಸರ್, ಓಪನ್ ಆಗಿ ಹೇಳ್ತೀನಿ ನಾನು ಇದನ್ನ. ನಮ್ಗೆಲ್ಲ ಹೆಂಗ್ ಫೀಲ್ ಆಗುತ್ತೆ ಅಂದ್ರೆ,
ಇವಾಗ ತಾನೇ ಹೊಸದಾಗಿ ಮದುವೆ ಆಗಿರೋ ಹೆಂಡತಿ, ಅವಳಿಗೆ ಸೋತೋಗ್ಬಿಟ್ಟಂತ ಗಂಡ, ಆ ರೀತಿ ಫೀಲ್ ಆಗುತ್ತೆ ನಮ್ಗೆ ಆ ಎಪಿಸೋಡ್ಗಳು ನೋಡ್ಬೇಕಾದ್ರೆ. ಏನ್ ಏನಂದ್ರೆ ಏನು ಇಲ್ಲ ಸರ್, ಮಂಜಣ್ಣ ಇವಾಗ ಫುಲ್ ಡಲ್ ಆಗ್ಬಿಟ್ಟಿದ್ದಾನೆ. ಏನು ಹೆಂಡತಿಗೆ ಸೋತೋಗ್ಬಿಟ್ಟಂತ ಒಬ್ಬ ಗಂಡನ್ ತರ ಕಾಣಿಸ್ತಾ ಇದ್ದಾನೆ. ಅದು ಬಿಡಿ ಅವರು ಫ್ರೆಂಡ್ಸ್ ಅಂತಾರೆ, ಅಂತ ಅದ್ಭುತವಾದ ಫ್ರೆಂಡ್ಶಿಪ್ ಇದ್ರೆ, ಅಂತ ಒಳ್ಳೆ ಫ್ರೆಂಡ್ಶಿಪ್ ಇದ್ರೆ ನಮ್ಗೆ ಖುಷಿ ವಿಚಾರನೆ. ಅದರಲ್ಲಿ ನಮ್ಗೆ ಯಾವುದೇ ಎರಡು ಮಾತು ಬೇಡ. ಓಕೆ, ಹೊರಗಡೆ ಬಂದ್ಮ್ಯಾಗ್ಲೂ ಅದೇ ಒಳ್ಳೆ ಫ್ರೆಂಡ್ಶಿಪ್ ಇರ್ಲಿ, ಅವ್ರಿಗೆ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ, ಓಕೆನಾ, ಆ ರೀತಿ ಸರ್. ಅಂದ್ರೆ ಅವ್ರು ಹೇಳಿದ್ರು ಕೂಡ ಮತ್ತೆ ಅವ್ರ ಜೊತೆ ಹೋಗ್ತಿದ್ರಲ್ಲ ಅಂತ. ಹೌದೌದೌದು, ಪಾಪ ಗೌತಮಿ ಅವರು ಅವ್ರ ವಿಚಾರಗಳಿದೆಯಲ್ವಾ, ನಂಗೆ ತುಂಬಾ ಖುಷಿ ಆಯ್ತು. ಯಾವ ರೀತಿ ಹೇಳ್ತಾರೆ ಅಂದ್ರೆ, ಅದನ್ನ ಒಳ್ಳೆ ಪಾಯಿಂಟ್ ಮಾಡಿದ್ದಾರೆ. ಅದನ್ನ ಪಾಯಿಂಟ್ ಮಾಡ್ಬಿಟ್ಟು ಹಿಂಗೆ ನೀನು ಮಾಡ್ತಾ ಇರೋ ತಪ್ಪಪ್ಪ ಅಂದ್ಬಿಟ್ಟು ಹೆಂಗ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನ್ ಈ ರೀತಿ ಹೇಳ್ತಾರಲ್ಲ ಅಂತ ಅನಿಸುತ್ತೆ ನಮ್ಗೆ ಗೌತಮಿ ಅವರು. ಅದಾದ್ಮೇಲೂ ಕೂಡ ಎಚ್ಚೆತ್ಕೊಂಡಿಲ್ಲ ಮಂಜಣ್ಣ. ಎಚ್ಚೆತ್ಕೋಬೇಕು ಅಂತ ಹೇಳಿದ್ರು ಅವರು, ಅದಾದ್ಮೇಲೂ ಎಚ್ಚೆತ್ಕೊಂಡಿಲ್ಲ. ಅದೇ ರೀತಿ ಇದಾರೆ. ಅದೇ ರೀತಿ ಅಂದ್ರೆ ಅವ್ರಿಗೊಂದು ಎಲ್ಲೋ ಒಂದ್ ಸ್ವಲ್ಪ ಕ್ಲಾರಿಟಿ ಇದ್ದಂಗೈತೆ. ಇಲ್ಲೆಲ್ಲ ನಾನೇ ಚೆನ್ನಾಗ್ ಆಡ್ತಾ ಇರೋನು, ನಾನು ಫೈನಲ್ ವರ್ಗು ಬರ್ತೀನಿ ಅನ್ನೋ ಒಂದು ಕ್ಲಾರಿಟಿ ಇದ್ದಂಗಿದೆ. ತುಂಬಾ ಬಾರಿ ಹೇಳಿದ್ರು, ಸುದೀಪ್ ಸರ್ ಕೂಡ ಹೇಳಿದ್ರು, ಏನ್ ಮಂಜೂರೇ ಕಳ್ದೋಗಿದ್ರ ಬನ್ನಿ ವಾಪಸ್ ಬನ್ನಿ, ಈ ತರದೆಲ್ಲ ಹೇಳಿದ್ರು. ಯಾರಿಗೂ ಇಷ್ಟೊಂದು ಹೇಳಿಲ್ಲ ಸುದೀಪ್ ಸರ್ ಅನ್ಕೋತೀನಿ. ಬಟ್ ಇವರು ಮತ್ತೆ ಅವ್ರು ಹೇಳೋದು ಕೇಳ್ತಾ ಇಲ್ಲ. ಹೌದು ನೋಡಿ, ಕಿಚ್ಚ ಸುದೀಪ್ ಸರ್ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಕಿಚ್ಚ ಸುದೀಪ್ ಅವ್ರಿಗಾಗಿರ್ಬೋದು, ಮಂಜಣ್ಣಂಗ್ ಆಗಿರ್ಬೋದು, ಒಳ್ಳೆ ಫ್ರೆಂಡ್ಶಿಪ್ ಇದೆ. ಯಾಕಂದ್ರೆ ಇತ್ತೀಚೆಗೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯ್ತು. ಆ ಮ್ಯಾಕ್ಸ್ ಸಿನಿಮಾದಲ್ಲಿ ಸುಮಾರು 120 ದಿನಗಳ ಕಾಲ ಶೂಟಿಂಗ್ ಮಾಡಿದ್ದಾರೆ. ಒಳ್ಳೆ ಗೆಳೆತನ ಬಿಲ್ಡಪ್ ಆಗಿದೆ. ಅದಕ್ಕೋಸ್ಕರನು ಕೂಡ ಆಕ್ಚುಲಿ ಅವ್ರ ಮಾತನಾದ್ರೂ ಕೇಳ್ಬೇಕಾಗಿತ್ತು ಮಂಜಣ್ಣ ಬಿಗ್ ಬಾಸ್ ಅಲ್ಲಿ. ಒಳ್ಳೆ ನಮ್ಗೆ ಸುದೀಪ್ ಸರ್ ಹೇಳ್ತಾ ಇದಾರಪ್ಪ, ಅವ್ರ ಮಾತನ್ನ ಕೇಳ್ಬೇಕಂತ ಕೇಳ್ಬೇಕಾಗಿತ್ತು. ಆದ್ರೆ ಏನಂತಾರೆ, ಆ ಒಂದು ಆಲೋಚನೆ ಅವ್ರಿಗೆ ಎಲ್ಲೋ ಯಾರು ಹೇಳಿದ್ರು ಮುಟ್ತಾ ಇಲ್ಲ ಅಂತ ಅನ್ಸುತ್ತೆ. ಹೋಗ್ಬಿಟ್ಟಿದ್ದಾರೆ, ಕಳೆದೋಗ್ಬಿಟ್ಟಿದ್ದಾರೆ. ಹೌದು, ಹಂಗೆ ಆಗಿದೆ. ಬಟ್ ಮನೆಯಿಂದ ಹೊರಗಡೆ ಬರಲ್ಲ, ಯಾಕೆಂದ್ರೆ ಅದಕ್ಕಿಂತ ಹಿಂದೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆಡಿರೋದ್ರಿಂದ ಫೈನಲ್ ನನ್ನ ಪ್ರಕಾರ ಒಂದು ಟಾಪ್ 5 ಅವ್ರು ಇರ್ತಾರೆ ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ಇದೇ ರೀತಿ ಆಡ್ತಾ ಹೊರಟ್ರೆ ಗೌತಮಿ ಅವ್ರು ಏನಾದ್ರು ಉಳ್ಕೊಳ್ತಾರೆ, ಇವ್ರು ಹೊರಗಡೆ ಬರ್ತಾರೆ, ಅದಂತೂ ಕನ್ಫರ್ಮ್ ಅರಿವಾಗುತ್ತೆ. ಹೌದು, ಯಾಕೆಂದ್ರೆ ಜನಗಳು ನೋಡ್ತಾ ಇರೋ ಗೊತ್ತಾಗ್ತಾ ಇದೆ. ನಮ್ಗೆ ನಾವು ಏನು 1 hour ಅಲ್ಲಿ ಪ್ರೋಗ್ರಾಮ್ ನೋಡ್ತೀವಿ, 1 hour 1.5 hour ಅಲ್ಲಿ ನಮ್ಗಳಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಅವರು ಏನ್ ಬಿಡು ಮಗ 24 hour ಒಳಗಡೆನೆ ಇದೀವಿ ಅಂತ ಅವ್ರಿಗೆ ಗೊತ್ತಾಗದೆ ಇರ್ಬೋದು. ಬಟ್ ನೀವ್ ಹೇಳ್ದಂಗೆ ಹೊರಗಡೆ ಬಂದ್ರೆ ಮಂಜಣ್ಣನ್ಗೆ ನಾನು ಏನ್ ತಪ್ಪು ಮಾಡ್ದೆ, ನಾನು ಎಲ್ಲಿ ಕಳೆದೋಗ್ಬಿಟ್ಟೆ, ನಾನು ಯಾಕೆ ಗೌತಮಿ ಅವ್ರಿಗೆ ಈ ರೀತಿ ಹೀನಮಾನವಾಗಿ ಸೋತೋಗ್ಬಿಟ್ಟೆ ಅನ್ನೋದು ಆಕ್ಚುಲಿ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಸರ್ ನಮ್ಗೆ. ಎಸ್, ಆಮೇಲೆ ನೀವು ನೋಡಿರ್ಬೋದು ಭವ್ಯ ಗೌಡ, ಆಕ್ಚುಲಿ ಟಾಪ್ 5 ಭವ್ಯ ಗೌಡ ಇರ್ತಾರೆ ಅಂತ ಅನ್ಸುತ್ತೆ ಸರ್ ನಮ್ಗೆ. ಅದ್ ಬಿಟ್ರೆ ಗೌತಮಿ ಅವರು ಇರ್ತಾರೆ. ಭವ್ಯ ಗೌಡ ಆಡ್ತಾರೆ, ಟಾಸ್ಕ್ ಎಲ್ಲ ಆಡ್ತಾರೆ. ಅದು ಬಿಟ್ರೆ ರಜತ್ ಅವ್ರದ್ದು ಹೆಂಗಂತಂದ್ರೆ ಒಂಥರ ಒಂದೊಂದ್ ಸಾರಿ ಸರ್ ಇವಾಗ ಪರವಾಗಿಲ್ಲ, ಸ್ವಲ್ಪ ತಪ್ಪುಗಳನ್ನ ತಿದ್ಕೊಂಡಿದ್ದಾನೆ. ಆ ಅಪ್ಪನ ಬೈಗುಳಗಳು ಕೇಳೋದು, ಒಂಥರ ರೌಡಿ ತರ ಬಿಹೇವ್ ಮಾಡೋದು, ಅದ್ ನೋಡಿದಾಗ ನಮ್ಗೆ ತುಂಬಾ ಜನ ನಮ್ಮ ಸ್ನೇಹಿತರುಗಳೆಲ್ಲ ಹೇಳ್ತಾರೆ, ಏನ್ರಿ ನಾವೇನಾರು ರೌಡಿಸಮ್ದು ಇದ್ ನೋಡ್ತಾ ಇದೀವೇನ್ರಿ ಬಿಗ್ ಬಾಸ್ ಅಂತ ಅಂತಾರೆ. ಆ ಮಟ್ಟಿಗೆ ಏನು ಒಡೆಯೋಕ್ ಹೋಗೋದೇನು, ಪಾಪ ಧನರಾಜ್ ಅವರು ಹತ್ತಬಿಟ್ಟಿದ್ದಾರೆ, ಎದುರ್ಕೊಬಿಟ್ಟಿದ್ದಾರೆ ಅವರು. ಹತ್ತುಬಿಟ್ಟು ಎಷ್ಟು ಸಾರಿ ಅದು ಪ್ರೋಗ್ರಾಮ್ ಅಲ್ಲಿ ಅದು ಇದಾಯ್ತು, ಪಾಪ ಅಯ್ಯಪ್ಪನೇ ಸಾರಿ ಕೇಳ್ದ ಧನರಾಜು. ಸರ್ ಇಲ್ಲಿ ನೋಡಿ, ಧನರಾಜು ಮತ್ತೆ ನಮ್ಮ ಹನುಮಂತು ಅದ್ಭುತವಾದ ಫ್ರೆಂಡ್ಶಿಪ್ ಸರ್. ನೀವು ಹಿಂದೆ ನೋಡಿರ್ಬೋದು 10ನೇ ಸೀಸನ್ ಅಲ್ಲಿ ಸಂತು ಪಂತು ಅಂದ್ಬಿಟ್ಟು ಇದ್ರು, ಆಯ್ತಾ. ಈ ಸಾರಿ ಅನು ಅಂತ, ಧನರಾಜು ಹನುಮಂತ ಅಂತ ಈ ಸಾರಿ ಫೇಮಸ್. ಅಂದ್ರೆ ಕಳೆದ ಬಾರಿ ವರ್ತೂರ್ ಸಂತೋಷ್ ಅವರು ಮತ್ತೆ ತುಕ್ಕಲಿ ಸಂತೋಷ್ ಅವರು ಏನು ಅದು ಬಿನ್ ಬ್ಯಾಗ್ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅದ್ರ ಮೇಲೆ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಕೊನೆವರೆಗೂ ಏನ್ ಫ್ರೆಂಡ್ಶಿಪ್ ಮಗ ಅನ್ನೋ ತರ ಇತ್ತು. ಆದ್ರೆ ಈ ಬಾರಿ ಆ ರೀತಿ ಫ್ರೆಂಡ್ಶಿಪ್ ಇರ್ತಕ್ಕಂಥದ್ದು ನಮ್ಮ ಧನು ಮತ್ತೆ ಅನು. ಒಂದ್ ಬಾರಿ ಸಂತುಪ್ಪ ಅಂತ, ಈ ಬಾರಿ ಧನು ಅನು ಅಂತ, ಆಯ್ತಾ. ಆದ್ರೆ ಈ ಸಾರಿ ಏನಪ್ಪಾ ಅಂತಂದ್ರೆ, ಈಗ ಓಪನ್ ಅಪ್ ಆಗಿ ಕೊಟ್ಕೊಳ್ತಾರೆ, ನಾಮಿನೇಷನ್ ಮಾಡ್ತಕ್ಕಂಥದ್ದು. ಓಪನ್ ಅಪ್ ಆಗಿ ನಾನ್ ನಿನ್ನೆ ನಾಮಿನೇಷನ್ ಮಾಡ್ಬಿಡ್ತೀನಪ್ಪ, ನಾನ್ ನಿನ್ನೆ ನಾಮಿನೇಷನ್ ಮಾಡ್ಬಿಡ್ತೀನಪ್ಪ ಅಂತ ಓಪನ್ ಅಪ್ ಆಗಿ ಮಾಡ್ಕೊಳ್ತಾರೆ. ಆದ್ರೆ ಅದರ ಹೊರತಾಗಿಯೂ ಕೂಡ ಫ್ರೆಂಡ್ಶಿಪ್ ಅನ್ನ ಉಳಿಸ್ಕೊಂಡಿದ್ದಾರೆ. ಆ ಒಂದು ಮುಗ್ಧತೆ ಆಗಿರ್ಬೋದು, ಅಮಾಯಕತ್ವ ಆಗಿರ್ಬೋದು, ಅದನ್ನ ನಮ್ಗೆ ಅನ್ಸುತ್ತೆ ಈ ರೀತಿ ಇರ್ಬೇಕಪ್ಪ. ಏನೇನೋ ತಂತ್ರ ಕುತಂತ್ರಗಳು, ಮನುಷ್ಯ ಜನ್ಮ ಯಾಕೆ ಈ ರೀತಿ, ಒಳ್ಳೆ ಫ್ರೆಂಡ್ಶಿಪ್ ಮನುಷ್ಯರು ಅಂದ್ರೆ ಹಿಂಗ್ ಇರ್ಬೇಕಪ್ಪ ಅಂತ ಅನ್ಸುತ್ತೆ ಅವ್ರು ನೋಡಿದ್ರೆ. ಅಮಾಯಕತ್ವ ಏನಿದೆ, ಏನ್ ತಗೊಂಡ್ ಹೋಗ್ತಿವಿ, ಅದೇ ರೀತಿ ಇರ್ಬೇಕಪ್ಪ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ. ಅಂತ ಅದ್ಭುತವಾದ ಫ್ರೆಂಡ್ಶಿಪ್ ನಮ್ಗೆ ಈ ಬಾರಿ ಧನು ಮತ್ತೆ ಅನು ಹತ್ರ ನಮ್ಗೆ ಕಾಣಿಸ್ತಾ ಇದೆ. ಓಕೆ ಅಂದ್ರೆ ಹೌದು
ಸರ್ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆ ಏನಪ್ಪಾ ಅಂದ್ರೆ ಬಾಸಿಸಂ ಮುಗೀತು, ಮ್ಯಾಕ್ಸಿಸಂ ಸ್ಟಾರ್ಟ್ ಆಯ್ತು. ಸರ್ ಬಾಸಿಸಂ ಮುಗ್ದಿಲ್ಲ ಸರ್, ಬಾಸಿಸಂ ಮುಗ್ದಿಲ್ಲ. ಆಕ್ಚುಲಿ ಸ್ಟಾರ್ಟ್ ಆಗ್ತಿರೋದೇ ಇವಾಗ. ನೀವೇನ್ ಅನ್ಕೋಬಿಟ್ರಿ, ದರ್ಶನ್ ಅವರು ಜೈಲ್ಗೆ ಹೋಗ್ಬಿಟ್ರಪ್ಪ, ದರ್ಶನ್ ಅವರು ಜೈಲ್ಗೆ ಹೋಗ್ಬಿಟ್ರು, ಅವ್ರ ಸಿನಿಮಾ ಜರ್ನಿ ಮುಗಿದೋಯ್ತು, ಕರ್ನಾಟಕದಲ್ಲಿ ಅವ್ರಿಗೆ ಫ್ಯಾನ್ಸ್ ಗಳು ಕಡಿಮೆ ಆಗೋದ್ರು, ಕರ್ನಾಟಕದಲ್ಲಿ ಬಿದ್ದೋದ್ರು, ಕರ್ನಾಟಕದಲ್ಲಿ ಮುಗಿದೋದ್ರು ಅಂತ ತಿಳ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಇವತ್ತು ಬಾಸಿಸಂ ಮುಗಿದೋಯ್ತು ಅಂತ ಹೇಳ್ತಾ ಇರ್ಬೋದು ಗುರುಗಳೇ. ಆಕ್ಚುಲಿ ಸ್ಟಾರ್ಟ್ ಆಗಿರೋದೇ ಇವಾಗ. ನೋಡಿ, ಹೆಣ್ಣು ಮಕ್ಕಳು ಇವತ್ತು ಇನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇದಾರೆ, ಇನ್ನು ಜಾಸ್ತಿ ಇವತ್ತು ಅವ್ರನ್ನ ಹಚ್ಕೊಳ್ತಾ ಇದಾರೆ. ಯಾವ ರೀತಿ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಏನ್ ಮರ್ಯಾದೆ ಕೊಡ್ತಾರೆ. ಒಬ್ಬ ಕರ್ನಾಟಕ ಸರ್ಕಾರ ಇವತ್ತು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇಲ್ಲ, ಏನೋ ಅವ್ರಿಗೆ ಅಭದ್ರತೆ ಇದೆ, ಭದ್ರತೆಯನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಏನ್ ಬಾಸಪ್ಪ ಡಿ ಬಾಸ್ ಅವರು. ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಅವರು ನೋಡ್ಕೊಳ್ತಾರೆ. ಅವ್ರಿಗೆ ಇರ್ತಕ್ಕಂತ ಇಮೇಜೇ ಬೇರೆ. ಇವಾಗ ಡಿ ಬಾಸ್ ಅವರಿಗೆ ಹೆಣ್ಣು ಮಕ್ಕಳಿಗೆ ತೊಂದ್ರೆ ಆದ್ರೆ ಸಹಿಸ್ಕೊಳ್ಳಲ್ಲ, ಆ ರೀತಿ ಇಮೇಜ್ ಇರ್ತಕ್ಕಂಥದ್ದು ಡಿ ಬಾಸ್ ಅವ್ರಿಗೆ ಇವತ್ತು. ರಿವ್ಯೂ ತರಕಂತ ಹೋಗಿದ್ದೆ ಥಿಯೇಟರ್ಗೆ. ಅದ್ರಲ್ಲಿ ಒಬ್ಬ ಆಡಿಯನ್ಸ್ ರಿವ್ಯೂ ಕೊಡ್ತಾರೆ, ಏನಪ್ಪಾ ಅಂದ್ರೆ ಸಿನಿಮಾ ಹೇಗಿದೆ ಸರ್ ಅಂದಾಗ, ಸೂಪರ್ ಸರ್, ಡಿ ಬಾಸ್ ಏನ್ ಮಾಡಿದ್ದಾರೆ ಅದನ್ನ ರಿಯಲ್ ಆಗಿ ಕಿಚ್ಚ ಸರ್ ಸಿನಿಮಾದಲ್ಲಿ ಮಾಡಿ ತೋರಿಸಿದ್ದಾರೆ, ಹೀಗೆ ಆಗ್ಬೇಕು ಅಂತೆಲ್ಲ ಒಂದು ರಿವ್ಯೂ ಕೊಡ್ತಾರೆ. ಬಟ್ ಎಲ್ಲರಲ್ಲೂ ಒಂದು ಒಗ್ಗಟ್ಟಿದೆ ಸರ್. ಬಟ್ ಕೆಲವರು ಈ ತರ ಆಗೋದ್ರಿಂದ ಮತ್ತೆ ಬಿರುಕು ಮೂಡೋ ಸಾಧ್ಯತೆ ಆಗುತ್ತೆ ಏನು ಸರ್ ಈ ತರ ಮಾಡೋದ್ರಿಂದ? ಸರ್ ಬಿರುಕು ಮೂಡೋ ಸಾಧ್ಯತೆ ನೋಡಿ ಇದುವರೆಗೂ ಚೆನ್ನಾಗಿ ಇತ್ತು ಸರ್. ಇವತ್ತು ನಾವು ಡಿ ಬಾಸ್ ಸಪೋರ್ಟರ್ ಅಂತ ಅನ್ಕೊಳ್ಳಿ, ನಾವು ಡಿ ಬಾಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಏನೇ ಒಳ್ಳೇದ್ ನೋಡಿದ್ರು ಸಪೋರ್ಟ್ ಮಾಡ್ತೀವಿ, ಆಯ್ತಾ. ಇದುವರೆಗೂ ಚೆನ್ನಾಗಿ ಇತ್ತು ಸರ್. ನೋಡಿ ಇವತ್ತು ಈಗಾಗಲೇ ಬೆಂಕಿ ಹಚ್ಚಿದ್ದಾರೆ ಸರ್. 3 ದಿನಗಳಿಂದ ಹತ್ಕೊಂಡು ಉರಿತಾ ಇದೆ ಇವತ್ತು. ಮ್ಯಾಕ್ಸಿಸಮ್ ಬಾಸಿಸಮ್ ಅನ್ನೋದು 3 ದಿನಗಳಿಂದ ಹತ್ಕೊಂಡು ಉರಿತಾ ಇದೆ. ಇವತ್ತು ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಮಾಧ್ಯಮಗಳು ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾರೆ ಇವತ್ತು. ಅಂದ್ರೆ ಯಾವ ರೀತಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಇದು ಬೇಕಿತ್ತ ಅಂತ ನಾನು ಕೇಳ್ತಕ್ಕಂಥದ್ದು. ಆ ರೀತಿ ಬರೆಯೋದು, ಆ ರೀತಿ ಬರೆದು ಬಿಟ್ಟು ಪಬ್ಲಿಷ್ ಮಾಡ್ತಕ್ಕಂಥದ್ದು, ಆ ರೀತಿ ಒಂದು ಕೇಕ್ ಕಟ್ ಮಾಡ್ತಕ್ಕಂಥದ್ದು, ಅದು ಕಿಚ್ಚ ಸುದೀಪ್ ಅವರ ಬಳಿಗೆ ಹೋಗಿ ಅದ್ರ ಬಗ್ಗೆ ರಿಯಾಕ್ಷನ್ ಮಾಡದೇ ಇರ್ತಕ್ಕಂಥದ್ದು, ಇದೆಲ್ಲವೂ ಬೇಕಿತ್ತ ಅಂತ ನಾನು ಕೇಳ್ತೀನಿ ಸರ್. ಈಗ ನೋಡಿ, ನೀವು ಆ ರೀತಿ ಬಾಸಿಸಂ ಮುಗೀತು ಅಂತಂದ್ರೆ ಕಿಚ್ಚ ಸುದೀಪ್ ಅವರು ಬಾಸ್ ಆಗಿದ್ರೆ ಅವ್ರ ಬಾಸಿಸಂ ಎಲ್ಲ ಮುಗೀತದೆ, ಆಯ್ತಾ. ಈಗ ಒಂದು ಅದಕ್ಕೇನೆ ಅದು ಎತ್ತಿ ಹೊಡೆದಂಗಿರುತ್ತೆ ಸರ್. ಅದು ಏನು ಕನೆಕ್ಟ್ ಆಯ್ತು ಅಂದ್ರೆ ಇವಾಗ ಸರ್ ಐತಲ್ಲ, ಇವಾಗ ದರ್ಶನ್ ಅವ್ರು ಜೈಲ್ಗೆ ಹೋಗ್ಬಿಟ್ರು, ಅವರು ಎಲ್ಲರೂ ಬಾಸ್ ಅಂತ ಮೆರಿಸ್ತಾ ಇದ್ರು, ಡಿ ಬಾಸ್ ಅಂತ ಜೈಲ್ಗೆ ಹೋಗ್ಬಿಟ್ರು. ಅವರು ಬರ್ಬೇಕಾದಂತ ಸಿನಿಮಾಗಳು ಬಂದಿಲ್ಲ, ಆಯ್ತಾ. ಅದೊಂದು. ಆಮೇಲೆ ಬಾಸಿಸಂ ಮುಗಿದೋಯ್ತು ಅಂದ್ರೆ ಈ ಕಿಚ್ಚ ಸುದೀಪ್ ಅವ್ರನ್ನು ಬಾಸ್ ಅಂತಿದ್ರು ಅವ್ರ ಅಭಿಮಾನಿಗಳು, ಆಯ್ತಾ. ಬಾಸಿಸಂ ಮುಗೀತು ಅಂದ್ರೆ ಏನ್ ಅರ್ಥ? ಎಲ್ಲ ಮುಗ್ದೋಗ್ಬಿಡುತ್ತೆ ಕಿಚ್ಚ ಸುದೀಪ್ ಬಾಸ್ ಅನ್ನೋದು? ಯಾವತ್ತು ಮುಗ್ದೋಗುತ್ತೆ? ಇನ್ನೂ ಇರುತ್ತೆ ತಾನೆ. ಅದು ನಮ್ಗೆ ಆ ರೀತಿ ಕನೆಕ್ಟ್ ಆಗುತ್ತೆ ಸರ್. ಡಿ ಬಾಸ್ ಅಭಿಮಾನಿಗಳಿಗೆ ಅಲ್ಲಿ ಕನೆಕ್ಟ್ ಆಗಿರತಕ್ಕಂಥದ್ದೇ ಅಲ್ಲಿ. ಯಾಕೆ ಬಾಸಿಸಂ ಮುಗ್ದೋಗುತ್ತೆ? ಯಾವ ಬಾಸಿಸಂ ಮುಗಿಯಲ್ಲ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಡೆವಿಲ್ಗೋಸ್ಕರ ಕಾಯ್ತಾ ಇದಾರೆ. ಯಾವ ಮಟ್ಟಿಗೆ ಕಾಯ್ತಾ ಇದಾರೆ ಜನ ಅಂತ ಅಂದ್ರೆ, ಇವತ್ತು ನೀವು ಮ್ಯಾಕ್ಸ್ಗೆ ತುಂಬಾ ಅದ್ದೂರಿಯಾಗಿ ತುಂಬಾ ಅದ್ಭುತವಾಗಿ ಹೇಳ್ತಾ ಇದೀರಿ, ಒಳ್ಳೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಇದು ಸರ್. ಇದು ನೋಡಿ, ಡೆವಿಲ್ ಸಿನಿಮಾ ಬಂದ್ರೆ ಇವಾಗ ಏನಾದ್ರು ಡೆವಿಲ್ ಸಿನಿಮಾಗೆ ಹಬ್ಬ ಇರುತ್ತೆ ಸರ್. ಹಬ್ಬ ಅಲ್ಲ, ಡಬಲ್ ಹಬ್ಬ, ತ್ರಿಬಲ್ ಹಬ್ಬಗಳಾಗತ್ತೆ ಸರ್. ಆ ಮಟ್ಟಿಗೆ ಇರುತ್ತೆ. ಡೆವಿಲ್ಗೋಸ್ಕರ ಎಲ್ಲರೂ ಕಾಯ್ತಾ ಇದಾರೆ. ಡೆವಿಲ್ ಬಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸರ್. ಬಾಸಿಸಂ ಅಂದ್ರೆ ಏನು ಅಂತ ಅವತ್ತು ನೀವು ನೋಡ್ತೀರಿ. ಅವತ್ತು ಎಲ್ಲೋ ನಾವೆಲ್ಲ ತಪ್ಪು ಮಾಡ್ಬಿಟ್ವೋ ಅಂತ ಅವತ್ತು ತಮ್ಮನ್ನ ತಾವು ಒಂದ್ ಕಡೆ ತಿರುಗಿ ನೋಡ್ಕೊಳ್ತೀರಿ ಸರ್. ಅದನ್ನ ನಾನು ಹೇಳ್ಬಲ್ಲ. ಸಾಕಷ್ಟು ಅಭಿಮಾನಿಗಳೇನಂದ್ರೆ ಈ ಬಸ್ಸು ಹಾಗೂ ಸುದೀಪ್ ಅವರು ಜೊತೆಲೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಜನರಲ್ಲಿ ಇದೆ ಸರ್. ಏನಂತೀರ ನೀವು ಇದ್ರ ಬಗ್ಗೆ? ಸರ್ ನೋಡಿ, ಈಗ ಕಿಚ್ಚ ಸುದೀಪ್ ಅವರಲ್ಲಿ ಇನ್ನೂ ಒಳ್ಳೆ ಅಭಿಪ್ರಾಯಗಳಿದೆ ದರ್ಶನ್ ಅವ್ರ ಮೇಲೆ. ಯಾಕೆಂದ್ರೆ ಒಳ್ಳೆ ಸ್ನೇಹಿತರಾಗಿದ್ದವರು ಮೊದ್ಲೆಲ್ಲ, ಅವ್ರ ಮೇಲೆ ಒಳ್ಳೆ ಅಭಿಮಾನ ಇದೆ. ಇಲ್ಲಿ ದರ್ಶನ್ ಸರ್ ಅವರು ಕೂಡ ಅವ್ರಿಗೆ ಯಾವತ್ತು ತಮ್ಗೆ ಆ ರೀತಿ ಅನ್ನಿಸ್ಬೇಕೋ ಗೊತ್ತಿಲ್ಲ. ಅವ್ರಿಗೆ ಯಾವತ್ತು ಓಕೆ ಅಪ್ಪ ನಾನು ಮಾಡ್ಬೋದು ಸಿನಿಮಾನ ಸುದೀಪ್ ಸರ್ ಜೊತೆ ಅಂತ ಅವ್ರಿಗೆ ಯಾವತ್ತು ಅನಿಸ್ತದೋ ಅವತ್ತು ಅವರಿಬ್ರು ಕೈಗೂಡಿಸಿದಾಗ ಆ ಸಿನಿಮಾ ಆಗತ್ತೆ. ಇವತ್ತಿಗೂ ಸರ್ ನಮ್ಮ ಸ್ನೇಹಿತಗಳಿದ್ದಾರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು, ಅವ್ರು ಹೇಳ್ತಾರೆ, ಏನ್ ಮಗ ಈ ಗಲಾಟೆಗಳೆಲ್ಲ, ಫಸ್ಟ್ ಕಿಚ್ಚ ಸುದೀಪ್ ಅವರು ದರ್ಶನ್ ಅವರು ಒಂದಾಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಬರ್ಲಿ ಮಗ ಅವ್ರಿಬ್ಬರ ಕಡೆಯಿಂದ ಅಂತ ಇದುವರೆಗೂ ಕಾಯ್ತಾ ಇದಾರೆ ಸರ್. ದರ್ಶನ್ ಸರ್ ಅಭಿಮಾನಿಗಳು ಕೂಡ ಸರ್, ನಾವು ಕೂಡ ಸರ್, ಕಿಚ್ಚ ಸುದೀಪ್ ಅವರು ದರ್ಶನ್ ಅವರು ಇಬ್ರು ಒಂದಾಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಬರ್ಲಿ. ಕನ್ನಡ ಇಂಡಸ್ಟ್ರಿ ಸರ್ ಇವತ್ತೇನಾದ್ರು ನಿಂತಿದ್ರೆ ಈ ದೊಡ್ಡ ಸ್ಟಾರ್ಗಳ ಅವ್ರ ಮೇಲೆ ಮಾತ್ರ. ಹಂಗಾಗಿ ಅವ್ರ ಜೊತೆ ಸಿನಿಮಾ ಬರೋದ್ರ ನಾವು ಯಾವತ್ತು ಕಾಯ್ತಾ ಇರ್ತೀವಿ, ಮುಂದಿನ ದಿನಗಳಲ್ಲೂ ಕಾಯ್ತಾನೆ ಇರ್ತೀವಿ ಸರ್. ಆ ರೀತಿ ಇದೆ.
ಫ್ಯಾನ್ ವಾರ್ ಮಾಡೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾನು ಹೇಳದ್ನಲ್ಲ, ಇವತ್ತು ನೋಡಿ ಆಕ್ಚುಲಿ ನಾನು ಅಂತ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಮಾತಾಡೋದೇ ಇಲ್ಲ. ಯಾವ್ದಾವ್ದು ಚಿಕ್ಕ ಪುಟ್ಟಕ್ಕೆಲ್ಲ ಇದು ತರ ಇತ್ತಾಗಿತಾ ಇರ್ತಾರೆ. ಅಂತ ವಿಚಾರಗಳಿಗೆ ನಾನು ಹೋಗೋದೇ ಇಲ್ಲ. ಆಕ್ಚುಲಿ ಇದು ಬಾಸಿಸಮ್ ಮ್ಯಾಕ್ಸಿಸಮ್ ಅನ್ನೋದು ಯಾವ ಮಟ್ಟಿಗೆ ನನಗೆ ತಟ್ಟುಬಿಡ್ತು ಅಂತಂದ್ರೆ, ಯಾವತ್ತು ಈ ರೀತಿಯಾದ ಒಂದು ವಾತಾವರಣ ಕ್ರಿಯೇಟ್ ಆಗಿರ್ಲಿಲ್ವಲ್ಲ ಅನಿಸ್ಬಿಡ್ತು. ಆಯ್ತಾ, ದಯವಿಟ್ಟು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಆಗಿರ್ಬೋದು, ಯಾರ ಕಡೆಯಿಂದ ಅಥವಾ ದರ್ಶನ್ ಅವ್ರ ಕಡೆಯಿಂದ ಆಗಿರ್ಬೋದು, ಇವ್ರ ಅಭಿಮಾನಿಗಳ ಕಡೆಯಿಂದ ಆಗಿರ್ಬೋದು, ಅವ್ರ ಅಭಿಮಾನಿಗಳ ಕಡೆಯಿಂದ ಆಗಿರ್ಬಾರ್ದು, ಈ ರೀತಿಯಾದ ಒಂದು ವಾತಾವರಣ ಯಾವತ್ತು ಕ್ರಿಯೇಟ್ ಆಗ್ಬಾರ್ದು. ಇವತ್ತು ಈ ಬಾರಿ ಏನು ಕ್ರಿಯೇಟ್ ಆಯ್ತು ಈಗ, ಆ ರೀತಿ ವಾತಾವರಣ ಕ್ರಿಯೇಟ್ ಆಗ್ಬಾರ್ದು. ಯಾಕೆಂತಂದ್ರೆ ಯಾವತ್ತಿಗೂ ಕೂಡ ಕಿಚ್ಚ ಸುದೀಪ್ ಅವ್ರ ಅಭಿಮಾನಿಗಳಾಗಿರ್ಬೋದು, ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು, ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಅವ್ರಿಬ್ರು ಒಂದಾಗ್ಬೇಕು, ಮುಂದೆ ಒಳ್ಳೆ ಸಿನಿಮಾಗಳು ಬರ್ಬೇಕು, ಆ ಗೆಳೆತನ ಇರಬೇಕು ಅಂತ. ಆಯ್ತಾ, ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳಿಗೂ ಕೇಳ್ಕೊಳ್ತಕ್ಕಂಥದ್ದು ಇದು. ಯಾವುದೇ ಕಾರಣಕ್ಕೂ ಇಂಥ ಒಂದು ವಾತಾವರಣ ಯಾವತ್ತೂ ಕ್ರಿಯೇಟ್ ಮಾಡ್ಕೋಬೇಡಿ, ದರ್ಶನ್ ಅಭಿಮಾನಿಗಳು ಮಾಡ್ಕೊಳ್ಳಲ್ಲ ಅಂತ ನಾನು ತುಂಬಾ ಹೇಳಕ್ ಇಷ್ಟಪಡ್ತೀನಿ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.